ರೇಣು ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸ್ವಲ್ಪ ನನಗೆ ಕೆಮ್ಮಿತ್ತು, ಹಾಗೆ ಹಾಸ್ಪಿಟಲ್ ತೋರಿಸ್ಕೊಳ್ಳೋಣ ಅಂಥೇಳಿ ನಮ್ಮೂರಿಂದ ಇದು 8 ಕಿಲೋಮೀಟರ್ ಆಗುತ್ತೆ. ಮಾಲಿಂಗಪುರಕ್ಕೆ ಅಂತ ಬಂದಿದ್ದೆ. ಇಲ್ಲಿ ಒಂದು ಮಾಲಿಂಗೇಶ್ವರ ದೇವಸ್ಥಾನ ಇದೆ, ಹಾಗೆ ತುಂಬ ದೊಡ್ಡ ದೇವಸ್ಥಾನ. ಸ್ವಲ್ಪ ನಮಸ್ಕಾರ ಮಾಡಿ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅನಿಸ್ತು, ಅದಕ್ಕೆ ಇಲ್ಲಿ ಬಂದೆ. ಇದು ದೇವಸ್ಥಾನ ತುಂಬಾ ದೊಡ್ಡದಿದೆ. ಇದು ನೋಡಿ, ಈ ದೇವ್ರ ಹೆಸರು ಮಾಲಿಂಗೇಶ್ವರ ಅಂತೇಳಿ. ಈ ತರ ಇರ್ತಾರೆ ಅವ್ರ ಸ್ವಾಮೀಜಿ ನೋಡೋದಕ್ಕೆ. ಅವರು ರಾಜರಿದ್ರು, ಆಕ್ಚುಲಿ ರಾಜರ ಅಂದ್ರೆ ಹಿಂದಿನ ಕಾಲದಲ್ಲಿ ಅವರಿದ್ದಾಗ ದ್ವಾಪರ ಯುಗದಲ್ಲಿ ರಾಜರಿದ್ರಂತೆ. ಇದು ಗರ್ಭಗುಡಿ ಹಿಂದುಗಡೆ ಈ ತರ ತುಂಬಾ ದೊಡ್ಡದಿದೆ ದೇವಸ್ಥಾನ. ಇದು ಇದು ಈ ಸೈಡು ಮಂಟಪ ಇದೆ, ಈ ಸೈಡ್ ಇದೆ ಮಂಟಪ. ಜಾತ್ರೆ ಎಲ್ಲ ತುಂಬಾ ದೊಡ್ಡದಾಗಿ ಮಾಡ್ತಾರೆ ಈ ದೇವಸ್ಥಾನದಲ್ಲಿ. ಇದು ಮುಂಚೆ ಇರ್ಲಿಲ್ಲ, ಇವಾಗ ಮಾಡಿದ್ದಾರೆ ಹೊಸದಾಗಿ.
ನವಗ್ರಹ ಕೂಡ ಸ್ಥಾಪನೆ ಮಾಡಿದ್ದಾರೆ. ಇವರೇ ಮಾಲಿಂಗೇಶ್ವರ ಸ್ವಾಮಿ. ಈ ಒಬ್ಬರ ಅಜ್ಜಿ ಇದ್ದಾರೆ. ಒಬ್ಬರ ಅಜ್ಜಿ ತಟ್ಟೆ ಹಿಡ್ಕೊಂಡಿದ್ದಾರೆ. ಆ ತಟ್ಟೆನಲ್ಲಿ ಏನಿದೆ ಅಂತಂದರೆ ಅದು ಕೂದಲುಗಳು. ಅಂದರೆ ಇವ್ರದ್ದೊಂದು ಕತೆ ಬರುತ್ತೆ, ಅವ್ರದ್ದೊಂದು ಕತೆ ಹೇಳ್ತೀನಿ. ಸೊ ಈ ಅಜ್ಜಿ ಹೆಸರು ಸಿದ್ದಾಯಿ ಅಂತ ಅಂದ್ಬಿಟ್ಟು ಅವ್ರ ಕತೆ ಆ್ಯಕ್ಚುಲಿ ನಾನು ಹೇಳ್ತೀನಿ. ಸಪೋಸ್ ನಿಮಗೆ ಅದು ಅರ್ಥ ಆಗಿಲ್ಲ ಅಂದರೆ ನಾನು ಆ ಕಥೆಯನ್ನು ಬರೆದದ್ದನ್ನು ವಿಡಿಯೋನ ಹಾಕ್ತೇನೆ. ಸೊ ಅದನ್ನು ನೋಡಿ ನೀವು ತಿಳ್ಕೊಬೋದು. ಅಂದರೆ ದ್ವಾಪರ ಯುಗದಲ್ಲಿ ಅಜ್ಜಿ ಇವರು ಭಕ್ತಳಿರ್ತಾಳೆ, ಮಾಲಿಂಗೇಶ್ವರ ಭಕ್ತಳು. ಸೊ ಅವಳು ಭೂಲೋಕವನ್ನು ತ್ಯಜಿಸುವಾಗ ಅವಳಿಗೆ ದುಃಖ ಆಗುತ್ತೆ. ಸೊ ನೀವಿಲ್ಲದೆ ನಾವು ಹೆಂಗೆ ಬದುಕೋದು ಅಂಥೇಳಿ ಅವಳು ಮನಸ್ಸಿಗೆ ಬೇಜಾರು ಮಾಡ್ಕೋತಾಳೆ. ಸಿದ್ದಾಯಿ ಅಂಥೇಳಿ ಅಜ್ಜಿ ದಿನನಿತ್ಯ ಅವರು ಸೇವೆ ಮಾಡ್ತಿರ್ತಾಳೆ ಅವಳು. ಅಂದಾಗ ಅವರು ಭೂಲೋಕವನ್ನು ತ್ಯಜಿಸುವಾಗ ನಾವು ಹೆಂಗೆ ಆಶ್ವಾಸನೆ ಹೆಂಗೆ ಇಡೋದು, ಭಕ್ತರಾಗಲಿ ನಾವಾಗಲಿ ನೀವು ಇದ್ದೀರಿ ಅಂಥೇಳಿ ಅಂತ ಕೇಳ್ತಾಳೆ ಅವಳು. ಆವಾಗ ಅವರು ಭಕ್ತಿಯ ಸಾಂಕೇತಿಕವಾಗಿ ಒಂದು 5 ಎಳೆ ಜಡೆಯನ್ನು ಕೊಡ್ತಾರೆ ಅವಳ ಕೈಯಲ್ಲಿ. 5 ಎಳೆ ಕೂದಲನ್ನು ಕೊಡ್ತಾರೆ. ನೋಡಿ, ಇವು ಉದ್ದ ಬೆಳೆದ್ರೆ ನಾನು ನಿಮ್ಮ ಜೊತೆ ಯಾವಾಗಲೂ ಇದ್ದೀನಿ ಅಂಥೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಅದೇ 5 ಎಳೆ ಜಡೆ ಇರೋದು 5 ಸಿಂಬಿ ಆಗಿದೆ, ಇಷ್ಟಿಷ್ಟು ದಪ್ಪ ಸಿಂಬಿ ಆಗಿದೆ. ಅದೇ ಸಿಂಬಿ ಅದು ಆ ಜಡೆಯನ್ನು ಜಟ ತೊಳೆಯುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ ಇಲ್ಲಿ. ಪ್ರತಿ ವರ್ಷ ಜಟ ತೊಳಿತಾರೆ. ಮತ್ತು ಅದು ಬೆಳೀತಾನೆ ಇದೆ. ಅಂದರೆ ಎಷ್ಟು ಬೆಳೆಯುತ್ತಲ್ಲ ಇಷ್ಟು ಬೆಳೆದ್ರೆ ಅದಕ್ಕೆ ಒಂದು ಉಂಗುರ ಹಾಕಿಬಿಟ್ಟಿರ್ತಾರೆ. ಆ ಉಂಗುರ ಬಿಟ್ಬಿಟ್ಟು ಮತ್ತೆ 1 ಇಂಚು ಮುಂದೆ ಬಂದಿರುತ್ತೆ ಅದು ಪ್ರತಿ ವರ್ಷ. ಅದೇ ಥರ ನೋಡಿ, ದೇವ್ರು ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲದೆ ಜನ ನಂಬೋದಿಲ್ಲ. ಸೊ ಅವರು ಮಹಾಲಿಂಗೇಶ್ವರ ಅಂದರೆ ಸಾಕ್ಷಾತ್ ಶಿವನ ಅವತಾರಿ. ಆ ಜಡಿಯೋ ಬೆಳೆಯೋದ್ರಿಂದ ಇಲ್ಲಿ ಜನಗಳು ದೇವರು ಇದ್ದಾನೆ ಅಂತ ನಂಬ್ತಾ ಬಂದಿದ್ದಾರೆ. ಪ್ರತಿ ವರ್ಷ ಜಾತ್ರೆ ಆಗುತ್ತೆ. ಸಿದ್ದಾಯಿದು ಕೂಡ ಇಲ್ಲಿ ಇದೇ ಗುಡಿ ಅವ್ರದ್ದು, ಅಜ್ಜಿಯವ್ರದ್ದು ಇದೇ ಗುಡಿ, ಸಿದ್ದಾಯಿ ಗುಡಿನೇ ನಾನು ಹೇಳ್ತಾ ಇರೋದು. ಇದೇ ನೋಡಿ. ಅವ್ರದ್ದು ಫೋಟೋ ಆಗಲಿ, ಈಗ ಬರೋ ಎಲ್ಲ ಫೋಟೋಗಳನ್ನೆಲ್ಲ ಇದೇ ಥರ ಫೋಟೋವನ್ನು ಪ್ರಿಂಟ್ ಮಾಡಿ ಕೊಡ್ತಾರೆ. ಇದೇ ಥರ ಫೋಟೋದಲ್ಲಿ ಇದೇ ರೂಪದಲ್ಲಿ ಪೂಜಿಸ್ತಾರೆ ಎಲ್ಲ ಜನಗಳು. ಸೊ ಇದೇ ಅಜ್ಜಿ, ಅವರು ಸಿದ್ದಾಯಿ ಅಜ್ಜಿ. ಅವ್ರದ್ದು ಗುಡಿಯಲ್ಲಿ ಚಿಕ್ಕ ಗುಡಿ ಮಾಡಿದ್ದಾರೆ. ಅವ್ರ ಗುಡಿ ಎದುರುಗಡೆನೇ ಇದನ್ನು ಮಾಡಿದ್ದಾರೆ. ನಾನು ಹೇಳಿರೋ ಕತೆ ಎಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ. ಅದೇ ಇದೆ ಇದರಲ್ಲಿ ಕತೆ, ಅದು ಸೇಮು. ನೀವು ಇಲ್ಲಿ ಕೂಡ ಓದಿ ತಿಳ್ಕೊಬೋದು.
ನೋಡಿ ಆ ಜಟ ಹೇಳ್ತಿದ್ನಲ್ಲ, ಅದು ಕೂದಲಿಟ್ಟಿರೋದು, ಆ ಜಟೆ ಇಟ್ಟಿರೋದು ಜಾಗ ಇದು, ಆ ಕೋಣೆ ಇದು. ಇಲ್ಲೇ ಇಟ್ಟಿದ್ದಾರೆ ಅದನ್ನು. ಎಲ್ಲ ಕಾರ್ಯಕ್ರಮಗಳು, ಮಠದ ಕಾರ್ಯಕ್ರಮಗಳು ಯಾವುದಾದ್ರೂ ವಿಶೇಷ ಇದ್ದಾಗ ತೆಗಿತಾರೆ ಆ ಜಟವನ್ನು. ಇಲ್ಲಿ ಕೂಡ ದೇವರ ಮೂರ್ತಿ ಇದೆ ಒಳಗಡೆ, ನೋಡ್ತಿರ್ಬೋದು. ಇಲ್ಲಿ ಕಾಣಿಸುತ್ತೆ ಅದು. ಈಗ ಕ್ಲೋಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಏನಾದರೂ ಫಂಕ್ಷನ್ ಇದ್ದಾಗ ತೆಗಿತಾರೆ. ಆ ಜಟಾನ ಇಲ್ಲೇ ಇಟ್ಟು ಪೂಜೆ ಮಾಡ್ತಾರೆ. ಇಲ್ಲಿ ಮಹಾಲಿಂಗೇಶ್ವರ ಮೂರ್ತಿ ಇದೆ ಒಳಗಡೆ, ಅದರ ಮುಂದ್ಗಡೆ ಇಟ್ಟಿದ್ದಾರೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ವಿಶೇಷತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.